ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಭಾಳಷ್ಟು ಜನ ಲೈಕ್ ಮಾಡ್ತಿಲ್ಲ. ನೀವೊಂದು ಲೈಕ್ ಮಾಡಿದರೆ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಕೆ ಒಂದು ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ. ಹಾಗೆ ಲೈಕ್ಸ್ ಕಮ್ಮಿ ಆಗಿದೆ, ವ್ಯೂಸು ಭಾಳ ಜನ ನೋಡ್ತಾಯಿಲ್ಲ ಫ್ರೆಂಡ್ಸ್. ಸ್ವಲ್ಪ ಒಂದು ಸೆಕೆಂಡ್ ತಮ್ಲೈನ್ ನೋಡಿ ಹಂಗೆ ನಂಬರ್ ತೊಗೊಂಡು ಕಾಲ್ ಮಾಡಿಬಿಡ್ತಾಯಿದ್ದೀರಾ. ಅದು ನೀವು ಗಾಡಿ ತೊಗೊಳೋರಿಗೆ ನಿಮಗೆ ಅದು ತೊಂದರೆ ಆಗುತ್ತೆ, ನಾವು ಮಾಡಿದರೆ ಕೂಡ ನಮಗೆ ತೊಂದರೆ ಆಗುತ್ತೆ. ಯಾವ ಥರ ಅಂತ ಅಂದರೆ, ನೀವು ಡೀಟೇಲ್ಸ್ ಅಷ್ಟು ಕೂಡ ಅದರಲ್ಲಿ ತುಂಬ ಹೇಳ್ಕೊಡ್ತೀವಿ ನಾವು. ಅದನ್ನು ನೀವು ತಿಳ್ಕೊಂಬಿಟ್ರೆ ನೀವು ಕಾಲ್ ಮಾಡ್ಬೇಕಾ ಬೇಡ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲ ನಿಮ್ಗೆ ಗಾಡಿ ಹಿಡಿಸಿಲ್ಲ ಅಂದರೆ ಮುಂದಕ್ಕೆ ಹೋಗ್ಬೋದು, ಬೇರೆ ಗಾಡಿ ನೋಡ್ಬೋದು. ಅದು ಬಿಟ್ಟರೆ ನೀವು ವೀಡಿಯೋ ಅನ್ನೋದು ನೋಡಿಲ್ಲ ಅಂದರೆ ಏನೂ ಗೊತ್ತಾಗೋದಿಲ್ಲ. ನೋಡಿ, ನಿಮ್ಮ ಮುಂದಿದೆ ಟಾಟಾ HT ಮಾಡಲ್ ಬಂದ್ಬಿಟ್ಟು 2017 BS4 ವೆಹಿಕಲ್. ಭಾಳಷ್ಟು ಜನ ಈಗ ನೋಡೋರೆಲ್ಲ ಕೂಡ BS6 ಮೇಲೆ BS4 ನೋಡ್ತಾ ಇದ್ದಾರೆ. ಯಾಕಂತಂದರೆ BS4 ಅಂದರೆ ಅವು ಈಗ ಅದು ಫೆಸಿಲಿಟಿ ಬೇರೆ, ಇವಾಗ BS6 ಫೆಸಿಲಿಟೀಸ್ ಬೇರೆ. ಅದಕ್ಕೋಸ್ಕರ BS4 ಇದ್ದರೆ ಚೆನ್ನಾಗಿರುತ್ತಂತ ನೋಡ್ಕೊತಿದ್ದಾರೆ. ಅದಕ್ಕೋಸ್ಕರ ಏನಂದರೆ ಪಾರ್ಟಿ ಬಂದ್ಬಿಟ್ಟು ಸೆಕೆಂಡ್ ಪಾರ್ಟಿ 6 ಮಂತ್ಸ್ ಇನ್ಸೂರೆನ್ಸ್ ಇದೆ. FC ಬಂದ್ಬಿಟ್ಟು ಫ್ರೆಸ್ಸು. ಟೈರ್ಸ್ ಬಂದ್ಬಿಟ್ಟು ಬ್ರ್ಯಾಂಡ್ ಟೈರ್ಸ್ ಆದರೆ ಅದಾವೆ. 65% ಪಾರ್ಟ್ನರ್ಸ್ ಆದರೆ ಇದಾವೆ. ನ್ಯೂ ನಿಯರ್ ತೊಟ್ಟಿ ಆ್ಯಂಗಲ್ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಆ್ಯಂಗಲ್ ಬಂದ್ಬಿಟ್ಟು ನ್ಯೂ ತೊಟ್ಟಿ ಕಟ್ಸಿವೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಈ ಗಾಡಿಗಾದರೆ ನನಗೆ ಗೊತ್ತಿರೋಂಗೆ ಏನೂ ಬಂಡವಾಳ ಇಲ್ಲ. ಯಾಕಂದರೆ ಇಂಜನ್ನು ಗೇರ್ ಬಾಕ್ಸ್ ನೋಡ್ಕೊಂಬಿಟ್ರೆ ನೀವು ಇನ್ಸೂರೆನ್ಸ್ ಬಂಡವಾಳ ಇಲ್ಲ, FC ಬಂಡವಾಳ ಇಲ್ಲ, ಟೈರ್ಸ್ ಇಲ್ಲ. ಹಾಗೆ ಮಾಡಲ್ 2017. ಇನ್ನೇನು ಇನ್ನು ಬ್ಯಾಕ್ ಸೈಡ್ ಬಂದ್ಬಿಟ್ಟು ತೊಟ್ಟಿ ಎಲ್ಲ ಕಟ್ಸಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರು. ಗಾಡಿನೂ ಗೊತ್ತಾಗ್ತಿದೆ ನಮಗೆ. ಹಾಗಾಗಿ ನೀವು ಏನಿದ್ರು ಗಾಡಿ ನೋಡ್ಕೊಂಡು ತೊಗೊಳ್ರಿ ಅಷ್ಟೇ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,45,000 ಹೇಳ್ತಾರೆ. ಇದು ಫಿಕ್ಸ್ಡ್ ಪ್ರೈಸ್ ಅಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಹಾಗೆ ನಂಬರ್ ಕೂಡ ಅವ್ರು ಟೈಟಲ್ನಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಟೈಮ್ ಪಾಸ್ ಕಾಲ್ಸ್ ಮಾಡೋಕ್ಕೆ ಹೋಗಬೇಡಿ. ಗಾಡಿ ಸೇಲ್ ಆಗಿದ್ರೆ ನಂಬರ್ ತೆಗಿತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.